ಡೆವಿಲ್ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಕೆಟ್ಟದ್ದು ಹಂಗೆ ಹಿಂಗೆ ಹೊಡಿತಾರೆ ಡೈಲಾಗ್ ಅಂತ. ಒಂದೊಂದು ಡೈಲಾಗು ಕೂಡ ಕರೆಂಟ್ ಸಿಚುವೇಶನ್ಗೆ ಸೂಟ್ ಆಗ್ತಿದೆ. ಇದನ್ನ ಎಲ್ಲರೂ ನೋಡ್ಲೇಬೇಕು. ಸ್ಕೂಲ್ ಮಕ್ಳು ತವಿಂದನೂ ನೋಡ್ಬೇಕು. ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಸ್ಟಾಪ್ ಮಾಡಿ ಒಂದು ಒಳ್ಳೆ ರಾಜ್ಯನ ಕೊಡಿ ಜನಕ್ಕೆ ಅನ್ನೋದೇ ಡೆವಿಲ್. ಜನ ಈ ಮೂವಿ ನೋಡಿದ್ಮೇಲೆ ತಿಳ್ಕೊಳ್ಳೋದೊಂದೇ, ನಾವು ಫಾಲೋ ಮಾಡ್ಬೇಕಾಗಿರೋದು ಡೆವಿಲ್ ನ ಅಥವಾ ಧನುಷ್. ಸಿನಿಮಾ ತುಂಬಾ ಸೂಪರ್ ಆಗಿದೆ. ನಾನು ಒಬ್ಬ ಅಪ್ಪು ಮತ್ತೆ ಯಶ್ ಅವರ ಅಭಿಮಾನಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಸುದೀಪ್ ಅಪ್ಪಟ ಅಭಿಮಾನಿಯಾಗಿ ನಾನು ಇವತ್ತು ದಿನ ಬಂದಿದ್ದೀನಿ. ನನ್ನ ಸ್ನೇಹಿತರು ಅಪ್ಪು ಫ್ಯಾನ್ಸ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಇವತ್ತು ಬಂದು ಎಲ್ಲಾ ಅಭಿಮಾನಿಗಳು ಬಂದು ಇವತ್ತು ಡೆವಿಲ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಪವರ್ ಸ್ಟಾರ್ ಪುನೀತ್ ಫ್ಯಾನ್ ಆದ್ರೆ ಬಂದು ಸಿನಿಮಾ ಸೂಪರ್ ಆಗಿ ಓಡಬೇಕು. ನಮ್ಮೆಲ್ಲಾ ಫ್ಯಾನ್ಸ್ ಬಂದು ನೋಡ್ಬೇಕು. ಅಭಿಮಾನಿ ಅದೇ ದರ್ಶನ್ ಸರ್ ಅಂದ್ರೂ ಕೂಡ ತುಂಬಾ ಇಷ್ಟ. ನಾನು ಒಬ್ಬ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಬಟ್ ನಾನು ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ಬಗ್ಗೆ ಕೇಳಿದ್ದೆ, ಇವತ್ತು ಕಣ್ಣಾರೆ ನೋಡಿದ್ದೀನಿ ಗುರು. ನಾನು ಯಶ್ ಫ್ಯಾನ್ ಆದ್ರೂ ಇವತ್ತು ಡಿ ಬಾಸ್ಗೋಸ್ಕರ ಬಂದು ನೋಡಿ. ನಾನು ಯಶ್ ಫ್ಯಾನ್ ಆದ್ರೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಡಿ ಬಾಸ್ ಗಿರೋ ಅಷ್ಟು ಕ್ರೇಜ್ ಇನ್ಯಾವ ಹೀರೋಗೂ ಕರ್ನಾಟಕದಲ್ಲಿ ಇಲ್ಲ ಗುರು. ನಾನೊಬ್ಬ ಯಶ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ. ಡೆವಿಲ್ ಫಿಲ್ಮ್ ಸಖತ್ತಾಗಿದೆ, ಸೊ ಎಲ್ಲರೂ ಹೋಗಿ ನೋಡ್ಬೋದು. ದರ್ಶನ್ಗೋಸ್ಕರ ಅವನ ಆಕ್ಟಿಂಗ್ ಮುಂದೆ ಯಾವ ಆಕ್ಟಿಂಗ್ ಇಲ್ಲ. ನಮ್ ದರ್ಶನ್ ಸರ್ ಆನೆ ಇದ್ದಂಗೆ ಕರ್ನಾಟಕನ ನಿಯತ್ತಾಕೈತವ್ರೆ. ನೀವು ಉರ್ಕೊಂಡಷ್ಟು ಬೆಳಿತಾರೆ ಡಿ ಬಾಸ್. ಎಷ್ಟೇ ಹಾಕಿ ಫೇಕ್ ನ್ಯೂಸ್, ಬೆಳವಣಿಗೆ ಮಾತ್ರ ಕಮ್ಮಿ ಆಗಲ್ಲ ನಮ್ ಬಾಸ್ ಕ್ರೇಜ್. ಡಿ ಬಾಸ್ ಆಗ್ಲಿ, ಡಿ ಬಾಸ್ ಅಭಿಮಾನಿಗಳನ್ನಾಗ್ಲಿ, ಡಿ ಬಾಸ್ ಸಿನಿಮಾಗಳನ್ನಾಗ್ಲಿ ಸೋಲ್ಸಕ್ ಯಾವ ಒಂದ್ ಕೈಲೂ ಸಾಧ್ಯ ಇಲ್ಲ ಬ್ರದರ್. ಒಬ್ಬ ಎಸ್ ಸರ್ ಫ್ಯಾನ್ ಹೇಳ್ತಿದ್ದೀನಿ. ಕರ್ನಾಟಕ ಅಂತ ಬಂದ್ರೆ ಡಿ ಬಾಸ್ ಫ್ಯಾನ್ ಬೇಸ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ.